ಗೌರವಾನ್ವಿತ ರಾಜ್ಯಪಾಲರನ್ನ ನಾನು ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಶಾಸಕರುಗಳು ಭೇಟಿ ಮಾಡಿ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು, ರಾಜ್ಯದ ಜನತೆಯಿಂದ ಆಯ್ಕೆಯಾದಂಥವ್ರು. ಇವತ್ತು ಮೊನ್ನೆ ನಡೆದಂಥ ಅಸೆಂಬ್ಲಿಯಲ್ಲಿ ಅವರ ಪಾರ್ಟಿಯ ಮಿನಿಸ್ಟರು ರಾಜಣ್ಣ ಅವ್ರದ್ದು CD ಬಂದಿದೆ ಅಂತೇಳಿ ಅವರೇ ಅಂಗಲಾಚಿ ವಿಧಾನಸಭೆಯಲ್ಲಿ ಮಾತಾಡಿದ್ದನ್ನು ನಾವು ವಿರೋಧ ಪಕ್ಷವಾಗಿ, ಅದರ ಜೊತೆಗೆ 4% ಮುಸ್ಲಿಮರ ಮೀಸಲಾತಿ ಏನಿದೆ ಅದು ಸಂವಿಧಾನಕ್ಕೆ ವಿರೋಧ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮತೀಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಮತೀಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. 4% ಕೊಟ್ಟಿದ್ದಾರೆ. ಇದು ಎರಡು ವಿಚಾರಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನ ಮಾಡಿದ್ರಿ. ಸ್ಪೀಕರ್ ಅವರು, ಕಾಂಗ್ರೆಸ್ ಸರ್ಕಾರ ನಮ್ಮ 18 ಜನ ಗೌರವಾನ್ವಿತ ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂಥದ್ದು ಪ್ರಜಾಪ್ರಭುತ್ವದ ವಿರೋಧಿ ನೆಲೆ. ಕಾಂಗ್ರೆಸ್ ಸರ್ಕಾರ ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ತಂದು, ಕರಾಳ ಕಾಯ್ದೆಯನ್ನು ತಂದು ಪ್ರಜಾಪ್ರಭುತ್ವವನ್ನು ಅಡಗಿಸಿದ್ದನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ಹಕ್ಕು ಇದು, ವಿಧಾನಸಭೆ ನಮ್ಮ ಹಕ್ಕು. ಜನ ನಮ್ಮನ್ನು ಆಯ್ಕೆ ಮಾಡಿರೋದು ವಿಧಾನಸಭೆಯಲ್ಲಿ ಮಾತಾಡಿ ಅಂತೇಳಿ. ಆ ಮಾತಾಡೋದನ್ನೇ ನೀವು ರದ್ದು ಮಾಡಿದ್ರೆ ಮತ್ತು ಕಮಿಟಿಗಳು ಎಲ್ಲ ಇಲಾಖೆಗಳಲ್ಲಿ ಸರಿಯಾಗಿ ಕಾರ್ಯ ನಡೀತಾ ಇದೆ ಅಂತ ಪರಿಶೀಲನೆ ಮಾಡುವಂಥದ್ದು ಕಮಿಟಿಯ ಒಂದು ನೀತಿ ನಿಯಮ, ಕರ್ತವ್ಯ. ಅದಕ್ಕೂ ಅಡ್ಡಿ ಮಾಡುವಂಥದ್ದು ಅಂದ್ರೆ ನಮ್ಮ ದಿನನಿತ್ಯದ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪ್ರಜಾಪ್ರಭುತ್ವದ ನೆಲೆಯಲ್ಲಿ ದಿನನಿತ್ಯದ ಕೆಲಸ ಮಾಡುವಂಥದ್ದಕ್ಕೆ ಅಡ್ಡಿಪಡಿಸುವಂಥದ್ದು ಅದು ಸಂವಿಧಾನದ ವಿರೋಧಿ ನಡೆಯಾಗ್ತದೆ. ಆ ದೃಷ್ಟಿಯಿಂದ ನಾವು ಈಗಾಗಲೇ ಸ್ಪೀಕರ್ ಅವರಿಗೆ ಭೇಟಿ ಮಾಡಿ ಸದನದಲ್ಲಾಗಿರುವಂಥ ಘಟನೆ ಅದನ್ನು ನೀವು ಸ್ಪೋರ್ಟಿವ್ ಆಗಿ ತಗೊಬೇಕು. ಇದಕ್ಕಿಂತ ಹಿಂದೆ ನೀವು ದೊಡ್ಡ ಸ್ಪೀಕರ್ನೇ ಬಟ್ಟೆ ಹರಿದಾಕಿದ್ದೀರಾ, ಗಲಾಟೆ ಮಾಡಿದ್ದೀರಾ, ಬಾಗಿಲೆಲ್ಲ ಹೊಡೆದಾಕಿದ್ದೀರಾ ಸಿದ್ದರಾಮಯ್ಯನವರು. ಆಗಲೇ ನಾವು ಪ್ರಜಾಪ್ರಭುತ್ವದ ರೀತಿ ನಾವು ನಡ್ಕೊಂಡಿದ್ದೀರಿ. ಆದರೆ ನೀವು ಪ್ರಜಾಪ್ರಭುತ್ವದ ರೀತಿ ನಡ್ಕೊತಾ ಇಲ್ಲ ಅನ್ನೋದನ್ನು ಮನವಿ ಮಾಡಿದ್ದೀರಿ. ಮತ್ತು ನಮ್ದೇನಾದರೂ ಆ ಥರದ ಘಟನೆ ಆಗಿದ್ದರೆ ನೀವು ಅಲ್ಲೇ ಅದನ್ನು ಮುಗಿಸ್ಬೇಕು ಅನ್ನೋ ಮಾತನ್ನು ನಾವು ಹೇಳಿದ್ದೀರಿ. ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆನೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗುತ್ತೆ. ಸದನದಲ್ಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ವಿರೋಧ ಪಕ್ಷ ಅದಕ್ಕಿಂತ ಹೆಚ್ಚು ಮುಖ್ಯ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅದರಿಂದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಈ ಥರ ಸಸ್ಪೆಂಡ್ ಮಾಡೋದು ವಿರೋಧ ಪಕ್ಷದವ್ರನ್ನ ಮತ್ತು ಅನ್ಯಾಯ ಅನ್ನೋ ಮಾತನ್ನು ಹೇಳಿದ್ದೀನಿ. ಅವರು ಕೂಡ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಾ ಮಿನಿಸ್ಟರ್ ಜೊತೆನೂ ನಾನು, ನಮ್ಮ ಅಧ್ಯಕ್ಷರು ಇಬ್ಬರೂ ಕೂಡ ಲಾ ಮಿನಿಸ್ಟರ್ ಜೊತೆನೂ ನಾವು ಮಾತಾಡಿದ್ದೀವಿ. ನಮ್ಮೆಲ್ಲ 18 ಜನರ ಒಂದು 6 ತಿಂಗಳ ಏನು ಸಸ್ಪೆಂಡ್ ಮಾಡಿದ್ದೀರ ಅದನ್ನು ವಾಪಸ್ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯದ ಮುಖ್ಯಸ್ಥರಾದಂಥ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ಮಾಡಿದಿರಿ. ಸಂವಿಧಾನದ ಆಶಯಗಳನ್ನು ಹೇಳಿದಿರಿ, ಕೋರ್ಟ್ ಆದೇಶಗಳನ್ನು ಹೇಳಿದಿರಿ, ಇವೆಲ್ಲವನ್ನ ಗಮನ ತಂದಿದ್ದೀರಿ. ಅವರು ಇಮಿಡಿಯೇಟಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತೀನಿ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ನಾನು ಸ್ಪೀಕರ್ ಜೊತೆ ಇಮಿಡಿಯೇಟಾಗಿ ಇವತ್ತೇ ನಾನು ಮಾತಾಡ್ತೀನಿ ಅನ್ನೋ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಡೆಮೋಕ್ರಸಿಯಲ್ಲಿ ಇವೆಲ್ಲ ನಡೀತಾ ಇರೋದೆ, ಇದಕ್ಕಿಂತ ದೊಡ್ಡ ಘಟನೆಗಳಾಗಿದೆ. ಆದರೆ ಸಸ್ಪೆಂಡ್ ಮಾಡುವಂಥದ್ದು 6 ತಿಂಗಳು ಮಾಡುವಂಥದ್ದು ಸರಿಯಲ್ಲ. ಆ ಒಂದು ಸದನಕ್ಕಷ್ಟೇ ಸೀಮಿತ ಆಗಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಇವೆಲ್ಲನೂ ಕೂಡ ನಾವೆಲ್ಲ ನಮ್ಮ ಶಾಸಕರು ಮಾತಾಡಿ ಗವರ್ನರ್ ಅವರಿಗೆ ಮನವಿ ಕೊಟ್ಟಿದ್ರಿ. ಅವರು ಅದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಈ 18 ಜನ ಶಾಸಕರಿಗೆ ಮತ್ತು BJPಯ
ಶಾಸಕರಿಗೆ ಒಂದು ನ್ಯಾಯ ಕೊಡ್ತಾರೆ ಅನ್ನೋ ವಿಶ್ವಾಸ ಗವರ್ನರ್ ಆಫೀಸಿಂದ ದೊರಕಿದೆ.